ಗೀತಾ ಮಹಾತ್ಮೆ. ಯಜ್ಞವನ್ನು ಮಾಡದಿದ್ದರೆ ಹಾನಿಯೇನು? ಸೃಷ್ಟಿಚಕ್ರವನ್ನು ಸುರಕ್ಷಿತವಾಗಿ ಇಡುವುದಕ್ಕಾಗಿ ಯಜ್ಞದ ಅವಶ್ಯಕತೆಯನ್ನು ಭಗವಂತನು 3ನೇ ಅಧ್ಯಾಯದ 14ನೇ ಶ್ಲೋಕದಲ್ಲಿ ಪ್ರತಿಪಾದಿಸುತ್ತಾನೆ. ಅನ್ನದ್ಭವಂತಿ ಭೂತಾನಿ ಪರ್ಜನ್ಯಾದನ್ನ ಸಂಭವಃ ಯಜ್ಞಾದ್ಭವತಿ ಪರ್ಜನ್ಯಃ ಯಜ್ಞಃ ಕರ್ಮ ಸಮುದ್ಭವಃ. ಎಲ್ಲ ಪ್ರಾಣಿಗಳು ಅನ್ನದಿಂದ ಉತ್ಪತ್ತಿಯಾಗುತ್ತದೆ. ಅನ್ನದ ಉತ್ಪತ್ತಿಯು ಮಳೆಯಿಂದ ಆಗುತ್ತದೆ. ಮಳೆಯು ಯಜ್ಞದಿಂದ ಆಗುತ್ತದೆ ಮತ್ತು ಯಜ್ಞವು ವಿಹಿತವಾದ ಕರ್ಮಗಳಿಂದ ಉತ್ಪನ್ನವಾಗುತ್ತದೆ. ಕರ್ಮಗಳ ಸಮುದಾಯವು ವೇದದಿಂದ ಉತ್ಪನ್ನವಾದುದೆಂದು, ವೇದವು ಅವಿನಾಶಿಯಾದ ಪರಮಾತ್ಮನಿಂದ ಉತ್ಪನ್ನವಾದುದೆಂದು ನಾವೆಲ್ಲರೂ ತಿಳಿಯಬೇಕು. ಅನ್ನದ್ಯೇವ ಖಲ್ವಿಮಾನಿ ಭೂತಾನಿ ಜಾಯಂತೆ ಅನ್ನೇನ ಜಾತಾನಿ ಜೀವಂತಿ. ಈ ಉಕ್ತಿಯ ಅರ್ಥದಂತೆ ಈ ಪ್ರಾಣಿಗಳೆಲ್ಲವೂ ಅನ್ನದಿಂದಲೇ ಉತ್ಪತ್ತಿಯಾಗುತ್ತವೆ ಮತ್ತು ಉತ್ಪನ್ನವಾದ ಜೀವಿಗಳೆಲ್ಲವೂ ಅನ್ನದಿಂದಲೇ ಜೀವಿಸುತ್ತವೆ. ಪ್ರಪಂಚದಲ್ಲಿರುವ ಸ್ಥೂಲ ಮತ್ತು ಸೂಕ್ಷ್ಮ ಖಾದ್ಯ ವಸ್ತುಗಳೆಲ್ಲದರ ಉತ್ಪತ್ತಿಯಲ್ಲಿ ನೀರೇ ಪ್ರಧಾನ ಕಾರಣವಾಗಿದೆ. ಏಕೆಂದರೆ ಸ್ಥೂಲ ಮತ್ತು ಸೂಕ್ಷ್ಮ ರೂಪದಲ್ಲಿ ನೀರಿನ ಸಂಬಂಧ ಎಲ್ಲ ಸ್ಥಳಗಳಲ್ಲೂ ಇರುತ್ತದೆ ಮತ್ತು ನೀರಿನ ಆಧಾರವು ಮಳೆಯೇ ಆಗಿರುತ್ತದೆ. ಮನುಷ್ಯರ ಮೂಲಕ ಮಾಡಲ್ಪಟ್ಟ ಕರ್ತವ್ಯ ಪಾಲನಾರೂಪಿ ಯಜ್ಞದಿಂದಲೇ ಮಳೆಯಾಗುತ್ತದೆ. ಇಂತಹ ದೇಶದಲ್ಲಿ ಯಜ್ಞವೇ ನಡೆಯುತ್ತಿಲ್ಲ, ಅಲ್ಲಿ ಮಳೆಯು ಏಕೆ ಆಗುತ್ತದೆ ಎಂದು ನಾವು ಯೋಚಿಸಿದಾಗ ಇದರ ಉತ್ತರ ಅಲ್ಲಿಯೂ ಸಹ ಒಂದಿಲ್ಲೊಂದು ರೂಪದಲ್ಲಿ ಲೋಕೋಪಕಾರಾರ್ಥ ಸತ್ಕರ್ಮಗಳು ನಡೆಯುತ್ತಲೇ ಇವೆ. ಸೃಷ್ಟಿಯ ಆದಿಯಿಂದಲೂ ಯಜ್ಞಗಳು ನಡೆಯುತ್ತಲೇ ಬಂದಿವೆ. ಆ ಯಜ್ಞಗಳ ಫಲಸ್ವರೂಪವಾಗಿ ಅಲ್ಲಲ್ಲಿ ಮಳೆಯಾಗುತ್ತಿದೆ ಮತ್ತು ಎಲ್ಲಿಯವರೆಗೆ ಪೂರ್ವಾರ್ಜಿತ ಯಜ್ಞ ಸಮೂಹವು ಸಂಚಿತವಾಗಿರುವುದೋ, ಅದರ ಸಮಾಪ್ತಿಯಾಗುವುದಿಲ್ಲವೋ ಅಲ್ಲಿಯವರೆಗೆ ಮಳೆಯಾಗುತ್ತಲೇ ಇರುವುದು. ಆದರೆ ಮನುಷ್ಯನು ಯಜ್ಞ ಮಾಡುವುದನ್ನು ನಿಲ್ಲಿಸಿಬಿಟ್ಟರೆ ಈ ಸಂಚಯವು ಕ್ರಮೇಣ ಮುಗಿದು ಹೋಗಬಹುದು, ಅನಂತರ ಮಳೆಯು ಇಲ್ಲವಾಗಬಹುದು. ಆದುದರಿಂದ ಕರ್ತವ್ಯ ಪಾಲನಾರೂಪಿ ಯಜ್ಞವನ್ನು ಮನುಷ್ಯನು ಅಗತ್ಯವಾಗಿ ಮಾಡಬೇಕು. ಭಿನ್ನ ಭಿನ್ನ ಮನುಷ್ಯರಿಗಾಗಿ ಅವರ ವರ್ಣ, ಆಶ್ರಮ, ಸ್ವಭಾವ ಮತ್ತು ಪರಿಸ್ಥಿತಿಯ ಭೇದದಿಂದ ಶಾಸ್ತ್ರದಲ್ಲಿ ತಿಳಿಸಲಾದ ಯಜ್ಞಗಳೆಲ್ಲವೂ ಮನಸ್ಸು, ಇಂದ್ರಿಯ ಅಥವಾ ಶಾರೀರಿಕ ಕ್ರಿಯೆಗಳ ಮೂಲಕ ಸಂಪಾದಿತವಾಗುತ್ತವೆ. ಶಾಸ್ತ್ರವಿಹಿತ ಕ್ರಿಯೆಗಳಿಲ್ಲದೆ ಯಾವುದೇ ಯಜ್ಞವು ಸಿದ್ಧಿಸುವುದಿಲ್ಲ. ಹರಿ ಓಂ.